Look at the question number 83. The common difference of two different arithmetic progression is equal. So ಇಲ್ಲಿ ಎರಡು arithmetic progressions ಗಳಿವೆ. ಸೊ ಅದರಲ್ಲಿ ಎರಡರಲ್ಲೂ ಏನಿದೆ ಕಾಮನ್ ಡಿಫರೆನ್ಸ್ ಕಾನ್ಸ್ಟೆಂಟ್ ಇದೆ ಅಂದ್ರೆ. ಸೊ ಉದಾಹರಣೆಗೆ ಒಂದ್ ಸಮಾಂತರ ಶ್ರೇಣಿಯಲ್ಲಿರೋ ಡಿಫರೆನ್ಸ್ ಮೂರಿದ್ರೆ ಇನ್ನೊಂದು ಸಮಾಂತರ ಶ್ರೇಣಿಯಲ್ಲೂ ಕೂಡ ಡಿಫರೆನ್ಸ್ ಮೂರೇ ಇದೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಟರ್ಮ್ ಆಫ್ ದಿ ಫಸ್ಟ್ ಪ್ರೋಗ್ರೆಷನ್ ಇಸ್ 3 more than the first term of the second progression. ಸೊ ಫಸ್ಟ್ ಟರ್ಮ್ ಯಾವ ರೀತಿ ಇದೆ? ಫಸ್ಟ್ ಟರ್ಮ್ ಆಫ್ ದಿ ಪ್ರೋಗ್ರೆಷನ್, ಫಸ್ಟ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿರೋ ಫಸ್ಟ್ ಟರ್ಮ್ ಹೇಗಿದೆ ಅಂತೆ, ಎರಡನೇ ಪ್ರೋಗ್ರೆಷನ್ ನ 3 ಪಟ್ಟು ಜಾಸ್ತಿ ಇದೆ ಅಂತೆ. ಇಫ್ ದಟ್ ಸೆವೆಂತ್ ಟರ್ಮ್ ಆಫ್ ದಿ ಫಸ್ಟ್ ಪ್ರೋಗ್ರೆಷನ್ ಇಸ್ 28 and the eighth term of the second progression is 29, then find the progression. So let us define the variables, set up the equations based on the given informations. So here let the first arithmetic progression na ನಾವು a p1 ಅಂತ ತಗೊಳ್ಳೋಣ. ಸೊ ಸೆಕೆಂಡ್ arithmetic progression ಅನ್ನ a p2 ಅಂತ ತಗೊಳ್ಳೋಣ. ಓಕೆ, ಸೊ ಇಲ್ಲಿ ಲೆಟ್ ದಿಸ್ AP1 arithmetic progression ಅಲ್ಲಿ ಫಸ್ಟ್ ಟರ್ಮ್ ಅನ್ನ A1 ಅಂತ ತಗೊಂಡ್ರೆ ಕಾಮನ್ ಡಿಫರೆನ್ಸ್ D1 ಅಂತ ತಗೊಳ್ಳೋಣ. ಓಕೆ, ಸೊ AP2 ಅಲ್ಲಿ ಫಸ್ಟ್ ಟರ್ಮ್ A2 ಕಾಮನ್ ಡಿಫರೆನ್ಸ್ D2 ಕಾಮನ್ ಡಿಫರೆನ್ಸ್. ಓಕೆ, ಸೊ ಇಲ್ಲಿ ಮತ್ತಿನ್ನೇನ್ ಕೊಟ್ಟಿದ್ದಾರೆ, ದ ಫಸ್ಟ್ ಟರ್ಮ್ ಆಫ್ ದಿ ಫಸ್ಟ್ ಪ್ರೋಗ್ರೆಷನ್. ಸೊ ಸ್ಟೇಟ್ಮೆಂಟ್ ವೈಸ್ ಹೋದ್ರೆ ಫಸ್ಟ್ ಪ್ರೋಗ್ರೆಷನ್, ಫಸ್ಟ್ ಟರ್ಮ್ ಆಫ್ ದಿ ಫಸ್ಟ್ ಪ್ರೋಗ್ರೆಷನ್ ಹೇಗಿದೆ ಅಂತೆ, 3 times more than ದಿ ಫಸ್ಟ್ ಟರ್ಮ್ ಆಫ್ ದಿ ಸೆಕೆಂಡ್ ಪ್ರೋಗ್ರೆಷನ್. ಓಕೆ, ಈ ರೀತಿ ಇದೆ ಅಂತೆ. ಸೊ ಇದನ್ನ ರೀರೈಟ್ ಮಾಡಿ A1 minus A2 is equal to 3. ಓಕೆ, ಸೊ ಇದನ್ನ ಈಕ್ವೇಶನ್ 1 ಅಂತ ತಗೊಳ್ಳೋಣ. ಸೊ ನೆಕ್ಸ್ಟ್ ಇನ್ನೇನು ಹೇಳ್ತಾ ಇದಾರೆ ಅವರು, ಇಫ್ ದ ಸೆವೆಂತ್ ಟರ್ಮ್ ಆಫ್ ದಿ ಫಸ್ಟ್ ಪ್ರೋಗ್ರೆಷನ್ ಇಸ್ 28. ಸೊ ಸೆವೆಂತ್ ಟರ್ಮ್ ಆಫ್ ದಿ ಪ್ರೋಗ್ರೆಷನ್ ಏನಿದೆ ಅಂತೆ, 28 ಇದೆ. ಸೆವೆಂತ್ ಟರ್ಮ್ ಇಸ್ 28 ಫಾರ್ ದಿ ಇನ್ ದ ಫಸ್ಟ್ ಪ್ರೋಗ್ರೆಷನ್. ಸೊ ಇದನ್ನ ಹೇಗೆ ಬರೀಬಹುದು ಇನ್ ಟರ್ಮ್ಸ್ ಆಫ್ A and D. ಸೊ ಫಸ್ಟ್ AP ಅಲ್ಲಿ ಫಸ್ಟ್ ಟರ್ಮ್ ಅನ್ನ A1 ಅಂತ ತಗೊಂಡಿದ್ದೇವಲ್ವಾ. ಸೊ ಹಾಗಾಗಿ ಏನಾಗುತ್ತೆ, A1 ಪ್ಲಸ್ 6D. ಸೊ D1 ಇಸ್ ಈಕ್ವಲ್ ಟು D2 ಇಸ್ ಈಕ್ವಲ್ ಟು D ಆಗುತ್ತೆ. ಯಾಕೆ ಹೇಳಿ, ಫಸ್ಟ್ ಪ್ರೋಗ್ರೆಷನ್ ಅಲ್ಲಿ ಇರೋ ಕಾಮನ್ ಡಿಫರೆನ್ಸ್ ಸೆಕೆಂಡ್ ಪ್ರೋಗ್ರೆಷನ್ ಅಲ್ಲಿರೋ ಕಾಮನ್ ಡಿಫರೆನ್ಸ್ ಕಾನ್ಸ್ಟೆಂಟ್ ಇದೆ. ಸೊ ಹಾಗಾಗಿ D1 ಇಸ್ ಈಕ್ವಲ್ ಟು D2 ಇಸ್ ಈಕ್ವಲ್ ಟು ಕಾಮನ್ ಆಗಿ D ಆಗುತ್ತೆ. ಸೊ ಹಾಗಾಗಿ A1 plus 6D is equal to 28. So say take this as equation number 2. So third statement ಏನಿದೆ, eighth term of the second progression is 29. Eighth term of the second progression is 29. So ಇಲ್ಲಿ A2. So second AP ಅಲ್ಲಿ first term ಅನ್ನ A2 ಅಂತ ತಗೊಂಡಿದ್ದೇವೆ. So A2 plus 7D is equal to ಏನು ಹೇಳಿ 29. ಸೊ D ಏನಿದೆ ಕಾಮನ್ ಡಿಫರೆನ್ಸ್ ಕಾನ್ಸ್ಟೆಂಟ್ ಆಗಿದೆ ಎರಡರಲ್ಲೂ. ಸೊ ಹಾಗಾಗಿ ಇದನ್ನ ಈಕ್ವೇಶನ್ 3 ಅಂತ ತಗೊಳ್ಳೋಣ. ಸೊ ಈಗ ನಮಗೆ 3 ಈಕ್ವೇಶನ್ ಸಿಕ್ಕಿದೆ ಅಲ್ವಾ. ಸೊ A1 minus A2 is equal to 3, A1 plus 6D is equal to 28, A2 plus 7D is equal to 29. So subtract equation 2 from equation 3 ಮಾಡೋಣ. Subtract equation 2 from equation 3. So equation 3 is A2 plus 7D minus equation 2 is A1 plus 6D is equal to 29 minus 28. So A2 plus 7D minus A1 minus 6D is equal to 29 minus 28 is 1. So A2 minus A1 plus 70 minus 60 ಏನಾಗುತ್ತೆ plus D is equal to 1 ಆಗುತ್ತೆ. ಓಕೆ, ಸೊ A2 minus A1 is equal to 3 ಅಲ್ವಾ. ಸೊ
a1 minus a2 is equal to 3 ಅಲ್ವಾ? ಸೊ a2 minus a1 ಏನಾಗುತ್ತೆ? minus 3 ಆಗುತ್ತೆ. So from equation 1, a1 minus a2 is equal to 3. So a2 minus a1 is equal to minus 3 ಆಗುತ್ತೆ. ಓಕೆ, ಸೊ a2 minus a1 ಅನ್ನು ನಾವು ಅದರ ಬದಲು ಏನ್ ಮಾಡ್ಬೋದು? minus 3 ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ಪ್ಲಸ್ ಡಿ is equal to 1. ಸೊ ಡಿ is equal to ಏನಾಗುತ್ತೆ? ಪ್ಲಸ್ 3 ಪ್ಲಸ್ 1. ಸೊ ಡಿ is equal to ಏನಾಯ್ತು? 4 ಆಯ್ತು. ಓಕೆ, ಸೊ ನಮ್ಗೆ ಡಿ ಗೊತ್ತಾಯ್ತು. ಸೊ ನಾವು ಸಬ್ಸ್ಟಿಟ್ಯೂಟ್ ಡಿ ಇಂಟು ಈಕ್ವೇಶನ್ 2. Substitute d is equal to 4 into equation 2. We get equation 2 is a plus 60 is equal to 28. a1 plus 60 is equal to 28. So a1 plus 6 into d is 4 is equal to 28. So a1 plus 24 is equal to 28. So a1 is equal to 28 minus 24. So a1 is equal to 28 minus 24 is 4. So a1 ಗೊತ್ತಾಯ್ತು. ಅಂದ್ರೆ ಫಸ್ಟ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿರೋ ಫಸ್ಟ್ ಟರ್ಮ್ ಗೊತ್ತಾಯ್ತು. ಸೊ ನಾವೇನ್ ಮಾಡೋಣ ಈಗ? ನೆಕ್ಸ್ಟ್ ಸೆಕೆಂಡ್ ಟರ್ಮ್ ಅನ್ನ ಫೈಂಡ್ ಔಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಡಿ ಇಂಟು ಈಕ್ವೇಶನ್ 3. So substitute d is equal to 4 into equation 3. So equation 3 ಏನಿದೆ? a2 plus 7d is equal to 29. a2 plus 7d is equal to 29. So a2 plus 7 into 4 is equal to 29. So a2 is plus 28 is equal to 29. So a2 is equal to 29 minus 28. So a2 is equal to ಏನಾಗುತ್ತೆ? 1 ಬರುತ್ತೆ. ಓಕೆ, ಸೊ ಹಾಗಾದ್ರೆ ನಮಗೆ d4 ಅಂತ ಗೊತ್ತಾಯ್ತು. ಎರಡರಲ್ಲೂ ಕಾನ್ಸ್ಟೆಂಟ್ ಇದೆ. a1 ಗೊತ್ತಾಗಿದೆ. ಸೊ a2 ಎಷ್ಟು ಬಂದಿದೆ? 1 ಬಂದಿದೆ. a1 ಎಷ್ಟು ಬಂದಿದೆ? 4 ಬಂದಿದೆ. a2 ಎಷ್ಟು ಬಂದಿದೆ? 1 ಬಂದಿದೆ. d is equal to 4 ಬಂದಿದೆ. So now write out the two arithmetic progression. So a p1 is equal to, here a1 is 4 and the common difference d is 4. So the term ಏನಾಗುತ್ತೆ ಹೇಳಿ? a1, a1 plus d, a1 plus 2d, so on. So which is 4, 4 plus 4, 4 plus 2 into 4, so on. So this is equal to 4, 8, 12, 16, so on ಆಗುತ್ತೆ. So a p2 ಅಂದ್ರೆ second arithmetic progression. So starts a2 is equal to 1 and common difference d ಎಷ್ಟು ಬಂದಿದೆ? 4 ಬಂದಿದೆ. So the terms ಏನಾಗುತ್ತೆ? a2, a2 plus d, a2 plus 3d, so on. So 1, 1 plus 4, 1 plus 3 into, sorry, 2d alva, 2 into 4, 1 plus 3 into 4, so on ಆಗುತ್ತೆ. So 1, 5, 9, 13, 17, so on. So therefore
The first arithmetic progression is 4, 8, 12, 16, so on. So second arithmetic progression is 1, 5, 9, 13, so on.